ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರಿಗೂ ನನ್ನ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನಿಂದ ಸಮಾಧಾನವೂ ಸಂತೋಷವೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ನೀನು ಹೆಚ್ಚಿ ಬಲಗೊಳ್ಳುವಿ. ದೇವರು ಈ ಮುಂಜಾನೆ ನಿನ್ನೊಟ್ಟಿಗೆ ಮಾತನಾಡ್ತಿರುವಂಥ ಆತನ ಮಾತು, ನೀವು ಹೆಚ್ಚಿ ಬಲಗೊಳ್ಳುವಿರಿ. ಪ್ರಿಯ ದೇವರ ಮಕ್ಕಳೇ, ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಅನೇಕ ಕಷ್ಟಗಳು ನೋಡುವಾಗ ಸೋತು ಹೋಗ್ತೇವೆ, ದುಃಖಗಳು ನೋಡುವಾಗ ಸೋತು ಹೋಗ್ತೇವೆ, ಸಾಲದ ಸಮಸ್ಯೆಗಳು ನೋಡುವಾಗ ಸೋತು ಹೋಗ್ತೇವೆ, ದುಃಖ ವೇದನೆಗಳು ಅಪರಿಮಿತವಾಗಿ ಬರುವಾಗ ಸೋತು ಹೋಗ್ತೇವೆ, ಹಿಂಸೆಗಳನ್ನು ನೋಡುವಾಗ, ಜನರು ನಮ್ಮನ್ನು ನಿಂದಿಸುವಾಗ, ಜನರು ನಮ್ಮ ಮೇಲೆ ದೌರ್ಜನ್ಯಗಳನ್ನು ಹಾಕುವಾಗ, ಜನರು ನಮಗೆ ಅವಮಾನಗಳು ನಮ್ಮ ಮೇಲೆ ಹಾಕುವಾಗ, ಜನರು ನಮ್ಮನ್ನು ನಿಂದಿಸುವಾಗ, ಮಾತ್ರವಲ್ಲದೆ ಅನೇಕ ಸಂಗತಿಗಳು ಎದುರಾದಾಗ ಬಲಗುಂದಿ ಹೋಗ್ಬಿಡ್ತೇವೆ, ಬಲ ಸೋತು ಹೋಗ್ಬಿಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ನನ್ನ ಜೀವಿತದಲ್ಲಿ ಸೋತು ಹೋಗದಂತೆ ಕರ್ತನು ನಿನ್ನನ್ನು ಕಟ್ಟಲಿಕ್ಕಿದ್ದಾನೆ. ದೇವರು ನಿನ್ನನ್ನು ಬಲಪಡಿಸಲಿಕ್ಕಿದ್ದಾನೆ. ಸೇವೆಯಲ್ಲಿ ಬಲಗುಂದಿ ಹೋಗಿರುವೆಯಾ? ನಿನ್ನ ಜೀವಮಾನದಲ್ಲಿ, ನಿನ್ನ ಆತ್ಮಿಕ ಜೀವಿತದಲ್ಲಿ ಬಲಗುಂದಿ ಹೋಗಿರುವೆಯಾ? ನಿನ್ನ ಸಭೆಯ ಒಳಗಡೆ ಬಲಗುಂದಿ ಹೋಗಿರುವೆಯಾ? ನಿನ್ನ ವ್ಯವಹಾರದಲ್ಲಿ, ಬಿಸಿನೆಸ್ನಲ್ಲಿ ಬಲಗುಂದಿ ಹೋಗಿದೆಯಾ? ಭಯಪಡಬೇಡ. ದೇವರಿ ಮುಂಜಾನೆ ನಿನ್ನೊಟ್ಟಿಗೆ ಮಾತನಾಡ್ತಾ ಇರುವಂತ ಆತನ ದೈವಿಕ ಸಂದೇಶ, ನೀನು ಬಲಗೊಳ್ಳುವಿ. ಪ್ರಿಯ ದೇವರ ಮಕ್ಕಳೇ, ವಿಮೋಚನ ಕಾಂಡ 1ನೇ ಅಧ್ಯಾಯ 21ನೇ ವಚನದಲ್ಲಿ ಈ ರೀತಿ ಬರೆದಿದೆ, ಅವರು ದೇವರಿಗೆ ಭಯಪಟ್ಟದ್ರಿಂದ ಆತನು ಅವರಿಗೆ ವಂಶಾಭಿವೃದ್ಧಿಯನ್ನುಂಟು ಮಾಡಿದನು. ಇದಲ್ಲದೆ ಇಸ್ರಾಯೇಲರು ಹೆಚ್ಚಿ ಬಲಗೊಂಡರು. ಪ್ರಿಯ ದೇವರ ಮಕ್ಕಳೇ, ಇಸ್ರಾಯೇಲರು ಹೆಚ್ಚಿ ಬಲಗೊಂಡರು. ಯಾವಾಗ? ಅವ್ರಿಗೆಲ್ಲ ಸರಿ ಇರುವಾಗಲ್ಲ, ಅವ್ರಿಗೆಲ್ಲ ಚೆನ್ನಾಗಿರುವಾಗಲ್ಲ, ಅವ್ರಿಗೆಲ್ಲ ನ್ಯಾಯ ನಡೆಯುವಾಗಲ್ಲ, ಅವ್ರಿಗೆಲ್ಲರೂ ಮಿತ್ರರಾಗಿ ಸಹೋದರರಾಗಿರುವಾಗಲ್ಲ, ಎಲ್ಲ ವ್ಯತಿರಿಕ್ತವಾಗಿ ಆದಾಗ, ಐಗುಪ್ತರೆಲ್ಲರೂ ಅವರಿಗೆ ವಿರುದ್ಧವಾದಾಗ, ಐಗುಪ್ತರ ಎಲ್ಲ ಕಾರ್ಯಗಳಿಗೂ ಅವರಿಗೆ ವಿರುದ್ಧವಾದಾಗ, ಅವರು ದಾಸರಾಗಿದ್ದಂಥ ಆ ಐಗುಪ್ತ ದೇಶದಲ್ಲಿ ಕುತಂತ್ರಗಳು, ಮಾತ್ರವಲ್ಲದೆ ಸಂಕಟಗಳು, ಶ್ರಮೆಗಳು ಹೆಚ್ಚಾದಾಗ ಅವರು ಹೆಚ್ಚಿ ಬಲಗೊಂಡರು. ಪ್ರಿಯ ದೇವರ ಮಕ್ಕಳೇ, ಭಯಪಡಬೇಡ್ರಿ. ನನ್ನ ದೇವರು ಸರ್ವಶಕ್ತನು, ನನ್ನ ದೇವರು ಜೀವ ಸ್ವರೂಪನು. ನಾನು ಪ್ರಸಂಗಿಸ್ತಾ ಇರುವಂಥ ಯೇಸು ಅದ್ಭುತ ಸ್ವರೂಪನಾಗಿದ್ದಾನೆ. ನಾನು ಪ್ರಸಂಗಿಸ್ತಾ ಇರುವಂಥ ಯೇಸು ಶಕ್ತಿ ಇಲ್ಲದಿರುವಂಥ ಯೇಸು ಅಲ್ಲ. ನಾನು ಪ್ರಸಂಗಿಸ್ತಾ ಇರುವಂಥ ಯೇಸು ಪುನರುತ್ಥಾನ ಹೊಂದಿದಂಥ ಯೇಸು. ನಾನು ಯಾವ ಆತನನ್ನು ಪ್ರಸಂಗಿಸ್ತಾ ಇದ್ದೇನೋ, ನಾನು ಯಾವ ಆತನನ್ನು ಪ್ರಖ್ಯಾತಿ ಪಡಿಸ್ತಾ ಇದ್ದೇನೋ, ಆತನು ನಿನ್ನ ಜೀವಿತವನ್ನು ಬಲಗೊಳಿಸಲಿಕ್ಕೆ ಶಕ್ತನು. ನಿನ್ನ ಬ್ರದುಕನ್ನ ಕಟ್ಟಿ ಎಬ್ಬಿಸಲಿಕ್ಕೆ ಶಕ್ತನಾಗಿದ್ದಾನೆ. ವೈರಿಗಳ ಭಯಪಡಬೇಡ, ವೈರಿಗಳ ಮುಂದೆಯೇ ನಿನ್ನನ್ನು ಬಲಗೊಳಿಸ್ತಾನೆ. ನಿನ್ನ ಬಿಸಿನೆಸ್ ಹಾಳಾಗ್ಲಿ ಅಂತ ಜನರು ಯೋಚಿಸ್ತಾ ಇದ್ದಾರಾ? ಹಾಳಾಗ್ಲಿ ಅಂತ ಹೇಳ್ತಿರುವಂತ ಜನರ ಮುಂದೆಯೇ ನಿನ್ನ ಬಿಸಿನೆಸ್ ಅನ್ನ ಆಶೀರ್ವಾದಕರವಾಗಿ ಮಾರ್ಪಡಿಸ್ತಾನೆ. ಮಾತ್ರವಲ್ಲದೆ ನಿನ್ನ ಜೀವಿತದಲ್ಲಿ ಎಲ್ಲ ಅವಮಾನಗಳು, ನಿಂದೆಗಳ ಭಯಪಡಬೇಡ. ಅವಮಾನ, ನಿಂದೆಗಳು ಎಲ್ಲಿದೆಯೋ ಅಲ್ಲಿಯೇ ದೇವರು ನಿನ್ನನ್ನು ಗೌರವದ ಸ್ಥಾನಕ್ಕೆ ತಂದು ಬಲಗೊಳಿಸಿ ನೀನು ವೃದ್ಧಿ ಆಗುವಂತೆ ಮಾರ್ಪಡಿಸ್ತಾನೆ ಆತನು. ಚಿಂತೆ ಮಾಡಬೇಡ ಸಹೋದರ, ಚಿಂತೆ ಮಾಡಬೇಡ ಸಹೋದರಿ. ಕುಟುಂಬ, ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳಿಂದ ಹಾದು ಹೋಗ್ತಾ ಇದೆಯಾ? ದುಃಖಗಳಲ್ಲಿ ಹಾದು ಹೋಗ್ತಾ ಇದೆಯಾ? ವೇದನೆಗಳಲ್ಲಿ ಹಾದು ಹೋಗ್ತಾ ಇದೆಯಾ? ಅವತ್ತು ಇಸ್ರಾಯೇಲ್ಯರು ಕಠಿಣ ಪರಿಸ್ಥಿತಿಯಲ್ಲಿ ಹಾದು ಹೋದ್ರು, ಕಠಿಣವಾದಂಥ ಬಿಟ್ಟಿ ಕೆಲಸವನ್ನು ಮಾಡಿದ್ರು, ಕಠಿಣವಾದಂಥ ಸಮಸ್ಯೆಗಳೆಲ್ಲ ಹಾದು ಹೋದ್ರು. ಅವರು ದಾಸತ್ವದಲ್ಲಿ ಒಣಗಿ ಹೋಗಿದ್ರು. ದಾಸತ್ವದಲ್ಲಿ ಅವರು ಒಣಗಿ ಹೋಗಿ ಅವರ ಮೈಸಾರವೆಲ್ಲ ಹೀರಲ್ಪಟ್ಟಿತ್ತು, ಅವರ ಶಕ್ತಿ ಎಲ್ಲ ಹೀರಲ್ಪಟ್ಟಿತ್ತು. ಅಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ, ಅವರು ಬಲಗೊಂಡ್ರಂತೆ. ನೀನು ಬಲಗೊಳ್ಳುವಿ, ನೀನಿರುವಂಥ ಸ್ಥಳದಲ್ಲಿಯೇ ಬಲಗೊಳ್ಳುವಿ, ನೀನಿರುವಂಥ ಪ್ರದೇಶದಲ್ಲಿ ಬಲಗೊಳ್ಳುವಿ, ನೀನಿರುವಂಥ ಸೇವೆಯಲ್ಲಿ ಬಲಗೊಳ್ಳುವಿ, ನೀನಿರುವಂಥ ಸಭೆಯಲ್ಲಿ ಬಲಗೊಳ್ಳುವಿ, ನೀನಿರುವಂಥ ಕುಟುಂಬದಲ್ಲಿ ಬಲಗೊಳ್ಳುವಿ ಅಂತಂದ್ರೆ ಕರ್ತನು ತಾನೇ ನಿನ್ನನ್ನು ಶಕ್ತಿಗೊಳಿಸಿ ವೃದ್ಧಿಯ ಸ್ಥಿತಿಗೆ ತರ್ತಾನೆ. ಯೋಚಿಸ್ಬೇಡ ಸಹೋದರ, ಯೋಚಿಸ್ಬೇಡ ಸಹೋದರಿ. ಯಾಕೆ ಚಿಂತಿಸ್ತಾ ಇದ್ದಿ? ಯಾಕೆ ದುಃಖಿಸ್ತಾ ಇದ್ದಿ? ಯಾಕೆ ಅಳ್ತಾ ಇದ್ದಿ? ನಿನಗೆ ನೀನೇ ಯಾಕೆ ನಿನ್ನನ್ನು ಕುಗ್ಗಿಸ್ಕೊಳ್ತಾ ಇದ್ದಿ? ಭಯಪಡಬೇಡ, ಯೋಚನೆ ಮಾಡಬೇಡ. ಅವತ್ತು ಇಸ್ರಾಯೇಲರು ಕುಗ್ಗಿ ಹೋಗಿದ್ರಲ್ವಾ? ಇಸ್ರಾಯೇಲರು ದಾಸತ್ವದಲ್ಲಿದ್ರಲ್ವಾ? ಇಸ್ರಾಯೇಲರು ಎಷ್ಟು ಮೊರೆ ಇಟ್ಟರು ಕೂಡ 430 ವರ್ಷಗಳ ಕಾಲ ಬರೀ ದಾಸತ್ವವೇ ಆಗಿತ್ತು. ಅಂತ ಇಸ್ರಾಯೇಲರು ಯಾವಾಗ ಐಗುಪ್ತರು ಕಷ್ಟ ಜಾಸ್ತಿ ಕೊಟ್ಟರು, ಐಗುಪ್ತರು ಸಮಸ್ಯೆಗಳನ್ನ ಜಾಸ್ತಿ ಕೊಟ್ಟರು, ಐಗುಪ್ತರು ಕುಗ್ಗಿಸ್ತಾ ಹೋದ್ರು, ಇಸ್ರಾಯೇಲರು ಬಲಗೊಳ್ತಲೇ ಇದ್ರು. ಇಸ್ರಾಯೇಲರ ಕೈ ಮೇಲಾಗ್ತಾ ಇತ್ತು, ಇಸ್ರಾಯೇಲರ ಗೌರವ ಜಾಸ್ತಿ ಆಯಿತು, ಇಸ್ರಾಯೇಲರ ಶಕ್ತಿ ಜಾಸ್ತಿ ಆಯಿತು. ಇಸ್ರಾಯೇಲರು ಎಲ್ಲ ರೀತಿಗಳಲ್ಲಿ ಬಲಗೊಂಡರು. ನೀವು ಕೂಡ ಬಲಗೊಳ್ಳುವಿರಿ, ನಿಮ್ಮ ಸೇವೆಗಳಲ್ಲಿ ಬಲಗೊಳ್ಳುವಿರಿ, ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಬಲಗೊಳ್ಳುವಿರಿ. ಕರ್ತನು ನಿಮ್ಮನ್ನು ಅಭಿಷೇಕಿಸಿ ನಡೆಸ್ತಾನೆ. ಯಾಕೆಂದ್ರೆ ನೀನು ಯಾವ ಆತನ ಬಳಿಗೆ ಬಂದಿದೆಯೋ ಆತನು ಭೂಮಿ ಆಕಾಶಗಳಿಗೆ ಒಡೆಯ, ಆತನು ಅದ್ಭುತ ದೇವರು, ಆತನು ಮಹತ್ಕಾರ್ಯಗಳ ದೇವರು, ಆತನು ಭೂ ಪರಲೋಕಗಳನ್ನ
ತನ್ನ ಅಧೀನದಲ್ಲಿ ಇಟ್ಕೊಂಡು ನಡೆಸ್ತಾರಂತ ದೇವರು. ಇಡೀ ಕೋಟ್ಯಾನುಕೋಟಿ ದೇವದೂತರುಗಳನ್ನ ತನ್ನ ಕೈನಲ್ಲಿ ಹಿಡಿದು ಆ ಪ್ರತಿಯೊಬ್ಬ ಮನುಷ್ಯನಿಗೋಸ್ಕರ ತನ್ನ ಜೀವಿತವನ್ನ ಕೊಟ್ಟು ಆ ಪರಲೋಕದಲ್ಲಿ ಈಗ ಆಡಳಿತ ಮಾಡ್ತಾರಂತ ರಾಜಾದ ಬಳಿಗೆ ಬಂದಿದ್ದಿ. ಭಯ ಪಡಬೇಡ, ಸೋತು ಹೋಗ್ಬೇಡ. ನಿನ್ನನ್ನು ಬಲಪಡಿಸುವಂತ ಪರಿಶುದ್ಧಾತ್ಮನಿದ್ದಾನೆ, ನಿನ್ನನ್ನು ಬಲಗೊಳಿಸುವಂತ ಪರಿಶುದ್ಧಾತ್ಮನಿದ್ದಾನೆ. ನೀನು ಬಲಗೊಳ್ಳುವಿ, ನೀನು ಹೆಚ್ಚು ಅಭಿವೃದ್ಧಿಯಾಗುವಿ, ಹೆಚ್ಚು ಆಶೀರ್ವದಿಸಲ್ಪಡುವಿ, ಬಲಗೊಂಡು ನೀನು ಆಶೀರ್ವಾದವನ್ನು ಹೊಂದುವಿ. ಆದ್ದರಿಂದ ನೀನು ಮಾಡಬೇಕಾದದಿಷ್ಟೇ, ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರು, ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸು, ದೇವರಿಗೆ ಭಯಭಕ್ತಿಯಿಂದ ನಡ್ಕೋ, ಆತನಿಗೆ ಭಯಭಕ್ತಿಯಿಂದ ನಡ್ಕೊಳ್ಳುವುದನ್ನು ಕಲಿ, ಆತನಿಗೆ ನಮ್ರತೆಯುಳ್ಳವನಾಗಿ ನಡೆಯುವುದನ್ನು ಕಲಿ, ಆತನನ್ನು ಸಂತೋಷಪಡಿಸುವುದನ್ನು ಕಲಿ. ದೇವರು ತಾನೇ ನಿನ್ನನ್ನು ಬಲಗೊಳಿಸ್ತಾನೆ. ನಿನ್ನ ಕೈ ಬಲಗೊಳ್ಳುವುದು. ಸೋತು ಹೋಗಿದ್ದೀಯಾ? ನಿನ್ನ ಜೀವಿತದಲ್ಲಿ ಹಣದ ವ್ಯವಸ್ಥೆಯಲ್ಲಿ ಸೋತು ಹೋಗಿದ್ದೀಯಾ? ಬಲಗುಂದಿ ಹೋಗಿದ್ದೀಯಾ? ಕಡಿಮೆಯಾಗಿ ಹೋಗಿದ್ದೀಯಾ? ಭಯಪಡಬೇಡ. ಕರ್ತನು ತಾನೇ ನಿನ್ನನ್ನು ಕಟ್ಟಲಿಕ್ಕಿದ್ದಾನೆ, ಕರ್ತನು ತಾನೇ ನಿನ್ನನ್ನು ಅಭಿಷೇಕಿಸಲಿಕ್ಕಿದ್ದಾನೆ, ಕರ್ತನು ತಾನೇ ನಿನ್ನನ್ನು ಕಟ್ಟಲಿಕ್ಕಿದ್ದಾನೆ, ಕರ್ತನು ತಾನೇ ನಿನ್ನನ್ನು ಅತ್ಯದ್ಭುತವಾಗಿ ಉಪಯೋಗಿಸಲಿಕ್ಕಿದ್ದಾನೆ. ಉಪಯೋಗಿಸಲ್ಪಡುವಿ, ನೀನು ಕರ್ತನ ಕೈನಲ್ಲಿ ಉಪಯೋಗಿಸಲ್ಪಡುವಿ, ಅದ್ಭುತವಾಗಿ ಆಶೀರ್ವದಿಸಲ್ಪಡುವಿ. ಭಯಪಡಬೇಡ. ನಿನ್ನ ಕಟ್ಟುವ ಆತನು, ಬಲಪಡಿಸುವ ಆತನು ನಿನ್ನ ದೇವರು. ಆತನು ಪರಲೋಕದಲ್ಲಿ ಆತನು ಕುಳಿತಿದ್ದಾನೆ. ಆತನೇ ಸಮಸ್ತ ಆಳ್ವಿಕೆ ನಡೆಸುವ ಆತನು. ಧೈರ್ಯದಿಂದಿರು, ಮುಂದೆ ಕರ್ತನಿಗಾಗಿ ಜೀವಿಸು, ಆತನಲ್ಲಿಯೇ ಭಯಭಕ್ತಿಯುಳ್ಳವನಾಗಿರು. ಪ್ರಾರ್ಥನೆ ಮಾಡೋಣ. ಕರ್ತನೇ, ಇಸ್ರಾಯೇಲರು ಶ್ರಮೆಗಳನ್ನು ಅನುಭವಿಸುವಾಗೆಲ್ಲ, ಕಷ್ಟಗಳನ್ನು ಅನುಭವಿಸುತ್ತಾ ಬಲಗೊಂಡ್ರಲ್ವಾ, ಅದೇ ರೀತಿ ಇದನ್ನು ವೀಕ್ಷಿಸ್ತಾರಂತ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ಬಲಪಡಿಸು, ಆತ್ಮಿಕವಾಗಿ ಬಲಪಡಿಸು, ದೈಹಿಕವಾಗಿ ಬಲಪಡಿಸು, ಜ್ಞಾನವಾಗಿ ಬಲಪಡಿಸು, ಆ ಎಜುಕೇಶನ್ ಅಲ್ಲಿ ಬಲಪಡಿಸು, ಆಶೀರ್ವಾದ ಮಾಡಿ ಎಲ್ಲರನ್ನ ಶಕ್ತಿಗೊಳಿಸು. ಯೇಸುವಿನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು.